ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ವಿವಿಧ ಪ್ರಕರಣವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಬೀದರ್ ಪೊಲೀಸ್. ಚಂದ್ರಶೇಖರ್ ಆಜಾದ್ ಯುವ ಸಂಘದಿಂದ ಏಡ್ಸ್ ಕುರಿತು ಕರಪತ್ರ ವಿತರಣೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ರೈತ ಕ್ಷೇತ್ರ ಪಾಠಶಾಲೆ ಕಾರ್ಯಕ್ರಮ. ಸುದ್ದಿಯ ವಿವರಗಳು. ದಿನಾಂಕ 27/11/2024ರಂದು ಹೈದರಾಬಾದ್ ಕಡೆಯಿಂದ ಮುಂಬೈಗೆ ಕಳ್ಳಸಂತೆಯಲ್ಲಿ ಮಾರಾಟ ಮಾಡಲು ಚಂದನ್ ಕಟ್ಟಿಗೆ ಸಾಗಾಣಿಕೆ ಮಾಡುತ್ತಿರುವ ಬಗ್ಗೆ ಭಾಲ್ಕಿ ಮಾಹಿತಿ ಬಂದ ಮೇರೆಗೆ ರಾಹೆ ನಂಬರ್ 65 ರೋಡಿನ ಮೇಲೆ ಮುಡ್ಬಿ ಕ್ರಾಸ್ ಹತ್ತಿರ 15.30 ಗಂಟೆ ಸುಮಾರಿಗೆ ಹೈದರಾಬಾದ್ ಕಡೆಯಿಂದ ಬರುವ ವಾಹನಗಳನ್ನು ಪರಿಶೀಲಿಸುತ್ತಿರುವಾಗ ಮಹೇಂದ್ರ ಗೂಡ್ಸ್ ವಾಹನ ನಂಬರ್ MH13/CU 8360 ನೆದರ ತಡೆದು ಪರಿಶೀಲಿಸಿ ನೋಡಿದಾಗ ಅದರಲ್ಲಿ 100 kg ತೂಕವುಳ್ಳ ಚಂದನ ಕಟ್ಟಿಗೆ ಪತ್ತೆಯಾಗಿತ್ತು. ಅದರ ಅಂದಾಜು ಕಿಮ್ಮತ್ತು 16 ಲಕ್ಷ ರೂಪಾಯಿಗಳು ಮತ್ತು ಮಹೇಂದ್ರ ಗೌಡ್ ವಾಹನದ ಅಂಕೆ ನಂಬರ್ 5 ಲಕ್ಷ ರೂಪಾಯಿ. ಹೀಗೆ ಒಟ್ಟು 21 ಲಕ್ಷ ರೂಪಾಯಿಗಳು ಬೆಲೆ ಬಾಳುವುಗಳನ್ನು ಬಸವಕಲ್ಯಾಣ ನಗರ ಪೊಲೀಸ್ ಠಾಣಾ ಅಪರಾಧ ಸಂಖ್ಯೆ 185/2024 ಕಲಂ 303 BNS 2023 ಮತ್ತು ಕಲಂ 83.86 ಕರ್ನಾಟಕ ಅರಣ್ಯ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿರುತ್ತದೆ. ಅದೇ ರೀತಿ ದಿನಾಂಕ 5/11/2024 ರಾತ್ರಿ ವೇಳೆಯಲ್ಲಿ ಹುಮ್ನಾಬಾದ್ ಪಟ್ಟಣದ ಪುಟಾಣಗಲ್ಲಿಯಲ್ಲಿ 2 ಮನೆಗಳು ಹಾಗೂ ಸೈಯದ್ ಗಲ್ಲಿಯಲ್ಲಿ 1 ಮನೆ ಕಳ್ಳತನವಾದ ಬಗ್ಗೆ ದಿನಾಂಕ 6/11/2024ರಂದು ಹುಮ್ನಾಬಾದ್ ಪೊಲೀಸ್ ಠಾಣೆಯಲ್ಲಿ 3 ಪ್ರಕರಣಗಳು ದಾಖಲಾಗಿರುತ್ತದೆ. ಸದರಿ ಕಳ್ಳತನವಾದ ಪ್ರಕರಣಗಳಲ್ಲಿ ಆರೋಪಿತರ ಹಾಗೂ ಮುದ್ದೆ ಮಾಲು ಪತ್ತೆ ಕುರಿತು ಅಪರಾಧ ತಂಡವನ್ನು ರಚಿಸಿದ್ದು, ಸದರಿ ತಂಡವು ಮೇಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ದಿನಾಂಕ 21/11/2024ರಂದು ಒಬ್ಬ ಆರೋಪಿಯನ್ನು ದಸ್ತಗಿರಿ ಮಾಡಿ ಒಟ್ಟು 21 ತೊಲೆ ಬಂಗಾರದ ಆಭರಣಗಳು, 15,75,000, 1 kg 650 ಗ್ರಾಂ ಬೆಳ್ಳಿಯ ಆಭರಣಗಳು, 1,48,500 ಹಾಗೂ ಕೃತ್ಯಕ್ಕೆ ಬಳಸಿದ ಒಂದು ಇರ್ಟಿಗಾ ಕಾರ್ MH 12/MR 3,389, 11 ಲಕ್ಷ ರೂಪಾಯಿ, ಒಂದು ಕಬ್ಬಿಣದ ವೀಲ್ ಪಾನ್. ಹೀಗೆ ಒಟ್ಟು 28,23,500 ರೂಪಾಯಿ ಮೌಲ್ಯದ ಮುದ್ದೆ ಮಾಲು ಜಪ್ತಿ ಮಾಡಿ ಆರೋಪಿತನಿಗೆ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿ 3 ಪ್ರಕರಣಗಳು ಬೆಳಕಿಗೆ ತರುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಹಾಗೂ ಮನ್ನೆಖೇಳಿ ಪೊಲೀಸ್ ಠಾಣಾ ಸರಹದ್ದಿನ ಮನ್ನೆಖೇಳಿ ಗ್ರಾಮದ ಬಸ್ ನಿಲ್ದಾಣದಲ್ಲಿ ಮಹಿಳಾ ಪ್ರಯಾಣಿಕರ ಬ್ಯಾಗ್ಗಳಿಂದ ಬಂಗಾರದ ಆಭರಣಗಳು ಕಳುವಾಗುತ್ತಿದ್ದ ಬಗ್ಗೆ ದೂರುಗಳು ದಾಖಲಾಗಿದ್ದು, ಈ ವಿಷಯವಾಗಿ ಮನ್ನೆಖೇಳಿ ಪೊಲೀಸ್ ಠಾಣೆಯಲ್ಲಿ 3 ಪ್ರಕರಣಗಳು ದಾಖಲಾಗಿರುತ್ತದೆ. ಸದರಿ ಪ್ರಕರಣಗಳಲ್ಲಿ ಬಂಗಾರದ ಆಭರಣಗಳು ಕಳುವು ಮಾಡುತ್ತಿರುವ ಅಪರಿಚಿತ ಆರೋಪಿತರ ಪತ್ತೆಗೆ ಒಂದು ತಂಡ ರಚಿಸಿದ್ದು, ಸದರಿ ತಂಡವು ದಿನಾಂಕ 27/11/2024ರಂದು ಮನ್ನೆಖೇಳಿ ಬಸ್ ನಿಲ್ದಾಣದಲ್ಲಿ ಬುರ್ಕ ಹಾಕಿಕೊಂಡಿರುವ 3 ಜನ ಹೆಣ್ಣು ಮಕ್ಕಳ ಚಲನವಲನಗಳ ಮೇಲೆ ಸಂಶಯ ಪಟ್ಟು ಅವರಿಗೆ ಹಿಡಿದು ವಿಚಾರಣೆ ಮಾಡಿದಾಗ ಸದರಿ ಹೆಣ್ಣು ಮಕ್ಕಳು ಈ ಹಿಂದೆ ಮನ್ನೆಖೇಳಿ ಠಾಣೆಯಲ್ಲಿ ದಾಖಲಾಗಿರುವ ಹಾಗೂ ಹುಮ್ನಾಬಾದ್ ಪೊಲೀಸ್ ಠಾಣೆಯ ಅಪರಾಧ ಸಂಖ್ಯೆ 137/2024 ಕಲಂ 303 BNS ಪ್ರಕರಣ ಮತ್ತು ಹುಮ್ನಾಬಾದ್ ಠಾಣೆಯ ಅಪರಾಧ ಸಂಖ್ಯೆ 137/2024 ಕಲಂ 303 BNS ಪ್ರಕರಣದಲ್ಲಿ ಕಳುವು ಮಾಡಿರುವ ಬಗ್ಗೆ ಒಪ್ಪಿಕೊಂಡಿದ್ದು, ಸದರಿ ಹೆಣ್ಣು ಮಕ್ಕಳಿಂದ ಕಳುವು ಮಾಡಿದ ಬಂಗಾರದ ಆಭರಣಗಳನ್ನು ಮಾರಾಟ ಮಾಡಿ ಬಂದ ನಗದು ಹಣ ಒಟ್ಟು 4,28,000 ರೂಪಾಯಿಗಳನ್ನು ಜಪ್ತಿ ಮಾಡಿಕೊಂಡು ಪ್ರಕರಣವನ್ನು ಬೆಳಕಿಗೆ ತರುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಈ ಪ್ರಕರಣವನ್ನು ಪತ್ತೆ ಹಚ್ಚುವಲ್ಲಿ ಪಾಲ್ಗೊಂಡ ಎಲ್ಲಾ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಮಾನ್ಯ ಪೊಲೀಸ್ ಅಧೀಕ್ಷಕರು ಬೀದರ್ ಜಿಲ್ಲೆಯವರು ಪ್ರಶಂಸನೀಯ ವ್ಯಕ್ತಪಡಿಸಿರುತ್ತಾರೆ. ಒಳಗೆ ಒಂದು ಹಾಕಿ ಸರ್, ಇದ್ರ ಚಾವಿ ಅದ್ರ ಚಾವಿ ಕಳ್ತನ ಆಗಿದೆ ಸರ್. ಆಮೇಲೆ ಕರೆಸಿ ಒಬ್ಬಂದು ಒಳಗೆ ತೆಗಿಸಿದ್ವಿ ಸರ್. 37-38 ಒಳಗೆ ಸರ್. ಇದು ಬೇಕಂತ ಹಿಂಗೆ ಮಾಡ್ತಾ ಬೆಳ್ಳಿ ಬಂಗಾರ ಎಲ್ಲ
ಬೆಳ್ಳಿ ಬಂಗಾರ ರೂಪಾಯಿ ಕಾರ್ ಗಂಧ ಹೈಫೈ ಕಳ್ರ ನಮ್ಮಲ್ಲಿ ಮನಾಳಿ ಟ್ರಿಪ್ ಏನು ಹಾಕಿದೆ ಹುಡುಗಿ ಕರ್ಕೊಂಡು ಅವ್ರ ಹುಡುಗಿ ತಾಯಿ ತಂದೆ ಕರ್ಕೊಂಡು ಒಂದೊಂದು ದಿನಕ್ಕೆ ರೆಂಟ್ ಸರ್ ಇದ್ರ ನೋಡ್ಬೇಕು. ಅದರಲ್ಲಿ ಒಬ್ಬನೇ ಬರ್ತಾನೆ, ಆರೋಪಿ ಎಟ್ಟಿಗಾಲು ಬರ್ತಾನೆ. ಅದೇ ದಿನ ಕಳ್ಳತನ ಮಾಡಿಕೊಂಡು ಬಾರ್ಡರ್ ದಾಟ್ಕೊಂಡು ಹೋಗ್ಬಿಡ್ತಾನೆ. 3 ದಿನ ಒಂದೇ ದಿನದಲ್ಲಿ 3 ಮನೆಗಳಿಗೆ ಕಳ್ಳತನ ಮಾಡ್ತಾನೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಕಳವಾಗಿದೆ ಮೇಡಮ್ ಈ ಕಡೆ ನೋಡಿ, ಈ ಕಡೆ ಓಕೆ ನಿಮ್ಮ ಮನೆಯವ್ರಿಗೆ ಕೂಡ ಇಲ್ಲೇ ಹೋಗಿದ್ದೇನಾ ಬಸ್ ಸ್ಟ್ಯಾಂಡ್ ಅಲ್ಲಿ? ಸರ್ ಈ ಕಡೆ ನೋಡಿ, ಸರ್ ಈ ಕಡೆ ಓಕೆ ಈ ಕಡೆ ಹಾಂ ಸರ್ ಈ ಕಡೆ ನೋಡಿ, ಸರ್ ಈ ಕಡೆ ಓಕೆ ರೈಟ್ ತೋರಿಸಿ. ಈ ಪ್ರಾಜೆಕ್ಟಾ? ಅದೊಂದು ಯಾವುದಾದ್ರು ಒಂದು ಓಪನ್ ಮಾಡಿ ಸರ್. ಮಾಡ್ಲತ್ರ ಸ್ಪಷ್ಟವಾಗಿ ಒಳಗಿಂದ ಸರ್ ಅದೇನು ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಇರ್ತದೆ ಸರ್ ಅದೇ ಪ್ರಾಪರ್ಟಿ ಪೆರೇಡ್ ಮಾಡಿ ಅದರ ರಿಯಲ್ ಓನರ್ಸ್ಗೆ ನಾವು ಪ್ರಾಪರ್ಟಿ ಪೆರೇಡ್ ಮುಖಾಂತರ ಈ ಕಳುವಾಗಿದ್ದ ಬಂಗಾರವನ್ನು, ಚಿನ್ನವನ್ನು ಹಾಗೂ ಬಹುಮುಖ್ಯವಾಗಿ ಹುಮ್ನಾಬಾದಲ್ಲಿ ಲಾಸ್ಟ್ ಮಂತ್ ಒಂದೇ ದಿನ 3 ಮನೆಗಳಲ್ಲಿ ಕಳ್ಳತನ ಆಗಿದೆ. 3 ಮನೆಗಳಲ್ಲಿ ಸುಮಾರು 200 ಗ್ರಾಮ್ ಬಂಗಾರ ಹಾಗೂ 1200 ಗ್ರಾಮು ಬೆಳ್ಳಿ ಹಾಗೂ ಸ್ವಲ್ಪ ಮಟ್ಟದ ಅಮೌಂಟ್ ಕಳುವಾಗಿದೆ ಒಂದೇ ದಿನ. ಆರೋಪಿ ಎಟ್ಟಿಗಾದಲ್ಲಿ ಬಂದು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾನೆ. ಆರೋಪಿ ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿದ್ದವನಾಗಿದ್ದಾನೆ. ನಮ್ಮ DOSP ಹುಮ್ನಾಬಾದ್ ಅವರ ನೇತೃತ್ವದಲ್ಲಿ ಅವರ ಇನ್ಸ್ಪೆಕ್ಟರ್ಸು PSIs ಒಳ್ಳೆಯ ಕ್ರೈಮ್ ತಂಡವನ್ನು ರಚಿಸಿ ಈ HPT 3 ಕೇಸ್ಗಳನ್ನು ಕೂಡ ಬಗೆಹರಿಸಿದ್ದಾರೆ. ಬಗೆಹರಿಸಿ ಸುಮಾರು ಈ 3 ಕೇಸ್ಗಳಲ್ಲಿ 28,35,500 ರೂಪಾಯಿ ಬೆಲೆ ಬಾಳುವಂಥ ಪ್ರಾಪರ್ಟಿಯನ್ನು ರಿಕವರ್ ಮಾಡಿದ್ದಾರೆ. ಅವ್ರಿಗೂ ಅವರ ಇಡೀ ಸ್ಟಾಫ್ಗೂ ನಾನು ನನ್ನ ಪ್ರಶಂಸೆ ನೀಡ್ತಾ ಇದ್ದೇನೆ. ಅದೇ ರೀತಿ ಬಸವ ಕಲ್ಯಾಣ ಸ್ಟಾಫ್ ಅವರು ಕೂಡ ಒಂದು 10 ದಿನ 28ನೇ ತಾರೀಕು ಒಂದು ಸ್ಯಾಂಡಲ್ವುಡ್ ಸಾಗಾಣಿಕೆ ಸ್ಮಗ್ಲಿಂಗನ್ನು ಅವರು ಟ್ರೇಸ್ ಮಾಡಿರ್ತಾರೆ, ಡಿಟೆಕ್ಟ್ ಮಾಡ್ತಾರೆ. ಒಂದು ವಾಹನದಲ್ಲಿ ಬೊಲೆರೋ ವಾಹನದಲ್ಲಿ ಸುಮಾರು 100 kg ತೂಕದ ಚಂದನ ಕಟ್ಟಿಗೆಗಳನ್ನು ಅವರು ವಶಕ್ಕೆ ಪಡಿತಾರೆ. ಅದರೊಟ್ಟಿಗೆ ವೆಹಿಕಲನ್ನು ಕೂಡ ಜಪ್ತಿ ಮಾಡಿಕೊಂಡು ಆರೋಪಿಯನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಅದು ಮುಂದಿನ ತನಿಖೆ ನಡೀತಾ ಇದೆ. ಅದರ ಹಿಂದೆ ಯಾರಿದ್ದಾರೆ ಏನನ್ನುವಂಥದ್ದು ಅತಿ ಶೀಘ್ರದಲ್ಲೇ ಪತ್ತೆ ಮಾಡ್ತೇವೆ. ಸದ್ಯಕ್ಕೆ 100 kg ತೂಕದ ಚಂದನವನ್ನು ಜಪ್ತಿ ಮಾಡಿಕೊಂಡು PF ಮಾಡಿಕೊಳ್ಳಲಾಗಿದೆ. ವೆಹಿಕಲ್ ಸಮೇತ ಓನ್ಲಿ 100 kg ಚಂದನ ಸೇರಿಸಿದರೆ 16 ಲಕ್ಷ ಆಗ್ತದೆ. ಮಾರ್ಕೆಟ್ ವ್ಯಾಲ್ಯೂ ಗೌರ್ಮೆಂಟ್ ರೇಟ್ ಪ್ರಕಾರ 16 ಲಕ್ಷ. ಅದರೊಟ್ಟಿಗೆ ವೆಹಿಕಲನ್ನು ಕೂಡ ನಾವು ಜಪ್ತಿ ಮಾಡಿದ್ದೇವೆ. ಸೊ ಆ ಕೇಸಿನಲ್ಲಿ ಟೋಟಲಿ 21 lakhs ಪ್ರಾಪರ್ಟಿ ಇಸ್ ಸೀಸ್ಡ್ ಆ ಕೇಸಲ್ಲಿ. ಅದೇ ರೀತಿ ಹಿಂದಿನ ತಿಂಗಳು ನಮ್ಮ ಮನ್ನಾಯ್ಕೀಡು ಚಂದನವನ ಒಂದು ಕೇಸು, ಚಂದನದ ಕೇಸಲ್ಲಿ ಒಬ್ಬ ಆರೋಪಿಯನ್ನು ಹಿಡಿದಿದ್ದೇವೆ ನಾವು. ಆ ಡ್ರೈವರೇ ದಂಧೆನೂ ಮಾಡ್ತಾ ಇದ್ದಾನೆ
ಅವನೇ ಸಪ್ಲೈ ಮಾಡ್ತಾ ಇದ್ದಾನೆ, ಅವನೇ ಸಾಗಣೆ ಮಾಡ್ತಾ ಇದ್ದಾನೆ ಆ ಕೇಸಲ್ಲಿ. ಆ್ಯಂಡ್ ಹುಮ್ನಾಬಾದ್ HPTಯಲ್ಲಿ ಕೂಡ ಒಬ್ಬನೇ ಆರೋಪಿ ಇದ್ದಾನೆ. ಅದರೊಟ್ಟಿಗೆ ಮನ್ನಾಯಿಕೇಳಿ ಬಸ್ ಸ್ಟ್ಯಾಂಡಲ್ಲಿ ನಾವು ಕಳೆದ 2 ತಿಂಗಳಿಂದ ನಾವು ಒಂದು ಪಿಕ್ ಪಾಕೆಟಿಂಗ್ ಕೇಸನ್ನು ನಾವು ತುಂಬ ಗಂಭೀರವಾಗಿ ತಗೊಂಡಿದ್ದೇವೆ. ಕಲಬುರಗಿಯಿಂದ ಒಬ್ಬರು, ಪುಣೆದಿಂದ ಇಬ್ಬರು, ಇದರಲ್ಲಿ ಒಬ್ಬರು ಹ್ಯಾಬಿಟುವಲ್ ಲೇಡೀಸ್ ಇದ್ದಾರೆ. 3 ಆರೋಪಿಗಳು ಲೇಡೀಸೇ. ಮನ್ನಾಯಿಕೇಳಿ ಬಸ್ ಸ್ಟ್ಯಾಂಡ್ಗೆ ಬರುವುದು, ಲೇಡೀಸ್ ಅಟೆನ್ಷನ್ ಡೈವರ್ಟ್ ಮಾಡುವುದು, ಒಂದು ರೀತಿ ಹೆವಿ ಕ್ರೌಡ್ ಇದ್ದಾಗ ಅವರ ಮೈಂಡನ್ನು ಡೈವರ್ಟ್ ಮಾಡಿ ಅವರ ಈ ಬ್ಯಾಗ್ಸಲ್ಲಿ, ಈ ಪರ್ಸ್ಗಳಲ್ಲಿ ಇರುವಂತಹ ಗೋಲ್ಡ್ ಆರ್ನಮೆಂಟ್ಸ್, ರಿಂಗ್ಗಳಾಗಲಿ, ಈ ಬ್ರೇಸ್ಲೆಟ್ ಆಗಲಿ, ಇವುಗಳನ್ನು ಚಾಕಚಕ್ಯದಿಂದ ಕಳ್ಳತನ ಮಾಡಿಕೊಂಡು ಪಿಕ್ ಪಾಕೆಟಿಂಗ್ ಮಾಡಿಕೊಂಡು ಹೋಗುವ ಒಂದು ಟೀಮನ್ನು ನಮ್ಮ ಹುಮ್ನಾಬಾದ್ DYSP ಅವರ ನೇತೃತ್ವದಲ್ಲಿ ಒಂದು ಟೀಮನ್ನು ನಾವು ರಚನೆ ಮಾಡಿ ಈ 3 ಆರೋಪಿಗಳನ್ನು ನಾವು ಹಿಡಿದಿದ್ವಿ. ಅವರ ಕಡೆಯಿಂದ ಕೂಡ 4,28,000 ಮೌಲ್ಯದ ಬಂಗಾರವನ್ನು ನಾವು ವಶಕ್ಕೆ ಪಡೆದಿದ್ದೇವೆ. ಅದರಲ್ಲಿ ಕೂಡ 3 ಡಿಫ್ರೆಂಟ್ ಕೇಸಸ್ ಇವೆ. 3 ಡಿಫ್ರೆಂಟ್ ಕೇಸುಗಳಲ್ಲಿ ಕಳ್ಕೊಂಡಿದ್ದವರಿಗೆ, ಒಂದು ಕೇಸಲ್ಲಿ ಸುಮಾರು 1,25,000 ಬಂಗಾರವನ್ನು ಅವರು ಕದ್ದಿ ಮಾರಿಬಿಡ್ತಾರೆ. ಅದನ್ನು ಕೂಡ ರಿಸೀವರ್ ಕಡೆಯಿಂದ ನಾವು ರಿಕವರಿ ಮಾಡಿದ್ದೇವೆ. ಅದೇ ರೀತಿ ಇನ್ನೊಂದು ಕೇಸಲ್ಲಿ 1,45,000, ಇನ್ನೊಂದು ಕೇಸಲ್ಲಿ 80,000. 3 ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿ ಕಾನೂನು ಮುಗಿಸಿದ್ದೇವೆ. ಅದೇ ರೀತಿ ಬೇರೆ ಕೇಸಲ್ಲಿ ಕೂಡ ಕೆಲವು 4 ಪಂಪ್ ಸೆಟ್ಗಳನ್ನು ಕೂಡ ನಾವು ರಿಕವರಿ ಮಾಡಿದ್ದೇವೆ. ಒಟ್ಟಿನಲ್ಲಿ ಎಲ್ಲ ಕೇಸಸ್ ಸೇರಿ ಕಳೆದ ತಿಂಗಳು, ಈ ತಿಂಗಳು ಹುಮ್ನಾಬಾದ್ ಪೊಲೀಸರು ಒಳ್ಳೆಯ ಕಾರ್ಯಾಚರಣೆಯನ್ನು ನಡೆಸಿ ಸುಮಾರು ಥೆಫ್ಟ್ ಕೇಸಸನ್ನು ಬಗೆಹರಿಸಿ ಸುಮಾರು ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ದಾರೆ. ಸೊ ಮಾಧ್ಯಮ ಮುಖಾಂತರ ಅದನ್ನು ನಾವು ಸಂಬಂಧಪಟ್ಟ ಮಾಲೀಕರಿಗೆ ನಾವು ಅದನ್ನು ಕೋರ್ಟ್ ಪರ್ಮಿಷನ್ ಈಗಾಗಲೇ ತಗೊಂಡಿದ್ದೇವೆ. ಅವರ ಮುಖಾಂತರ ನಾವು ಮಾಧ್ಯಮ ಮುಖಾಂತರ ನಾವು ಅವರಿಗೆ ವಾಪಸ್ಸು ಕೊಡ್ತಾ ಇದ್ದೇವೆ. ಬಹಳ ನಮಗೆ ಹೆಮ್ಮೆಯ ವಿಷಯ ಅಂತ ಹೇಳ್ಕೊಳ್ತೇವೆ. ಒಬ್ಬರು ಕಲಬುರಗಿ ಲೇಡಿ, ಇಬ್ಬರು ಪುಣೆಯಲ್ಲಿ. ಬಟ್ ನಮ್ಮ ಕಲಬುರಗಿ ಲೇಡಿ ಪುಣೆ ಅವರ ರೆಕಾರ್ಡ್ಸ್ ನಾವಿನ್ನೂ ನೋಡಿಲ್ಲ. ಬಟ್ 3 ಜನ ನಾವು ಜೈಲಿಗೆ ಕಳಿಸ್ಕೊಂಡಿಲ್ಲ. ಥ್ಯಾಂಕ್ ಯು. ಇದು ಹೌದು, ನೋಡಿ ನನಗೆ ತೋರಿಸ್ತಾರೆ. ಚೆನ್ನಾಗಿ ಬಚ್ಚಿಟ್ಟು ಅದನ್ನು ಸಾಗಣೆ ಮಾಡ್ತಾ ನಮಗೆ ಪಕ್ಕಾ ಮಾಹಿತಿ ಮೇರೆಗೆ ನಾವು ಪಕ್ಕಾ ಮಾಹಿತಿ ಮೇರೆಗೆ ನಾವು ಅದನ್ನು ರೇಡ್ ಮಾಡಿದ್ದೇವೆ. ಅದರ ಮೂಲಗಳನ್ನು ಕೂಡ ತಿಳ್ಕೊಳ್ತಾ ಇದ್ದೇವೆ ನಾವು. ವಿಶ್ವ ಏಡ್ಸ್ ದಿನದ ನಿಮಿತ್ತ ಚಂದ್ರಶೇಖರ್ ಆಜಾದ್ ಯುವ ಸಂಘದ ಪ್ರಮುಖರು ಬೀದರ್ ನಗರದ ಹೈದರಾಬಾದ್ ಮುಖ್ಯ ರಸ್ತೆಯಲ್ಲಿರುವ ಬಿದ್ರಿ ಚೌಕ್ ಹತ್ತಿರ ಸಂಚರಿಸುವ ಬೈಕ್ ಸವಾರರಿಗೆ ಹಾಗೂ ಅಲ್ಲಿರುವ ಅಂಗಡಿಗಳಿಗೆ ತೆರಳಿ HIV ಏಡ್ಸ್ ಕುರಿತು ಕರೆಪತ್ರಗಳನ್ನು ಹಂಚಲಾಯಿತು. ಜೊತೆಗೆ ಏಡ್ಸ್ ಹರಡುವ ವಿಧಾನ ಮತ್ತು ತಡೆಗಟ್ಟುವ ಬಗ್ಗೆ ತಿಳುವಳಿಕೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಆಜಾದ್ ಯುವ ಸಂಘದ ಅಧ್ಯಕ್ಷ ವಿಜಯಕುಮಾರ್ ಭಂಡೆ, ಸಂಘದ ಪ್ರಮುಖರಾದ ಶಶಿಕಾಂತ್ ಭಾವಿಕಟ್ಟಿ, ಬಸವರಾಜ್ ಬಿರಾದರ್, ಗುಂಡಪ್ಪ ಸೇರಿದಂತೆ ಇತರರು ಇದ್ದರು. ನರಸೀಪುರ ತಾಲೂಕಿನ ಮಾದಪುರ ವಲಯದ ಹೆಮ್ಮೆಗೆ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ವತಿಯಿಂದ ರೈತ ಕ್ಷೇತ್ರ ಪಾಠಶಾಲೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮದ ಪ್ರಗತಿಪರ HC ಗಂಗಾಧರಪ್ಪ ಅವರ ಜಮೀನಿನಲ್ಲಿ ನಡೆದ ಕಾರ್ಯಕ್ರಮವನ್ನು ತಲಕಾಡಿನ ಹಸ್ತಕೇರಿ ಮಠದ ಶ್ರೀ ಸಿದ್ಧ ಮಲ್ಲಿಕಾರ್ಜುನ ಸ್ವಾಮೀಜಿ, ಗ್ರಾಮ ಪಂಚಾಯಿತಿ ಸದಸ್ಯ TK ರತ್ನಮ್ಮ, ಒಕ್ಕೂಟದ ಅಧ್ಯಕ್ಷೆ ಗಾಯತ್ರಮ್ಮ, ರೈತ ಮುಖಂಡರಾದ ಕಿರುಗಸೂರು ಶಂಕರ್ ಹಾಗೂ ಪ್ರಸಾದ್ ನಾಯಕ್, ನಾರಾಯಣಗೌಡ, ಪಾಂಡುರಂಗ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಪ್ರಗತಿಪರ ರೈತ ಗಂಗಾಧರಪ್ಪ ಅವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಕೂಲಿ ಕಾರ್ಮಿಕರ ಅಭಾವದಿಂದ ರೈತರು ಕೃಷಿಯಿಂದ ವಿಮುಖರಾಗುತ್ತಿದ್ದು, ಇದರ ನಿವಾರಣೆಗೆ ಯಂತ್ರಗಳ ಬಳಕೆಗಳ ಅನಿವಾರ್ಯವಾಗಿದೆ. ಯಂತ್ರಗಳ ಬಳಕೆಯಿಂದ ಕಡಿಮೆ ಶ್ರಮ, ಕಡಿಮೆ ಸಮಯ, ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ಮತ್ತು ಹೆಚ್ಚು ಇಳುವರಿ ಪಡೆಯಬಹುದು ಎಂದರು. ಕಬ್ಬು ಬೆಳೆಗಾರರ ಸಂಘ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಿರಗೂಸೂರು ಶಂಕರ್ ಮಾತನಾಡಿ, ರೈತರು ಬಿತ್ತನೆಗೆ ಮೊದಲು ಬೀಜೋಪಚಾರ ಮಾಡುವುದರಿಂದ ಸಂಭವನೀಯ ಕೀಟಬಾಧೆ, ರೋಗ ಬಾಧೆಯಿಂದ ದೂರವಾಗಿ ಔಷಧೋಪಚಾರಗಳ ಖರ್ಚು ಆಗುವುದಿಲ್ಲದೆ ಅಧಿಕ ಇಳುವರಿ ಪಡೆಯಬಹುದು ಎಂದು ತಿಳಿಸಿದರು. ಸಂದರ್ಭದಲ್ಲಿ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾರಾಯಣಗೌಡ, ಯಂತ್ರಶ್ರೀ ರೈತ ಪಾಂಡುರಂಗ, ಕೃಷಿ ಮೇಲ್ವಿಚಾರಕ TR ಕುಮಾರ್, ಸೇವಾ ಪ್ರತಿನಿಧಿ ಚಂದು, ಹಲವು ರೈತ ಬಾಂಧವರು ಹಾಜರಿದ್ದರು.
ಮುಂಬೈ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿ ಸುಮಾರು 2 ವಾರಗಳ ನಂತರ ಮಹಾರಾಷ್ಟ್ರ ನೂತನ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಅವರು ಗುರುವಾರ ಪ್ರಮಾಣ ವಚನ ಸ್ವೀಕರಿಸಿದರು. ಇಂದು ಸಂಜೆ 5:30ಕ್ಕೆ ದಕ್ಷಿಣ ಮುಂಬೈನ ಆಜಾದ್ ಮೈದಾನದಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ರಾಜ್ಯಪಾಲ ಸಿಪಿ ರಾಧಾಕೃಷ್ಣನ್ ಅವರು ದೇವೇಂದ್ರ ಫಡ್ನವೀಸ್ ಅವರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದರು. ನಂತರ ಉಪಮುಖ್ಯಮಂತ್ರಿಗಳಾಗಿ ಏಕನಾಥ್ ಶಿಂದೆ ಹಾಗೂ ಅಜಿತ್ ಪವಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವರು ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಎನ್ಡಿಎ ಆಡಳಿತವಿರುವ ರಾಜ್ಯಗಳ ಸಿಎಂಗಳು ಹಾಗೂ ಉಪಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು, ಎನ್ಡಿಎ ನಾಯಕರು ಸೇರಿದಂತೆ ಹಲವು ನಾಯಕರು ಭಾಗವಹಿಸಿದರು. राज्याचे मुख्यमंत्री म्हणून शपथ घेतील श्री देवेंद्र सरिता गंगाधरराव फडणवीस. मी देवेंद्र सरिता गंगाधरराव फडणवीस ईश्वर साक्ष शपथ घेतो की कायद्याद्वारे स्थापित झाले आहे अशा भारताच्या संविधानाबद्दल मी खरी श्रद्धा व निष्ठा बाळगेन. मी भारताची सार्वभौमता व एकात्मता उन्नत राखीन. मी महाराष्ट्र राज्याचा मुख्यमंत्री म्हणून माझी कामे निष्ठापूर्वक व सत्सद विवेक बुद्धीने पार पाडेन आणि संविधान व कायदा यानुसार सर्व तऱ्हेच्या लोकांना मी निर्भयपणे व निपक्षपातीपणे तसेच कोणाच्याही विषयी ममत्वभाव किंवा आकस न बाळगता न्याय वागणूक देईन. मी देवेंद्र सरिता गंगाधरराव फडणवीस ईश्वरसाक्ष शपथ घेतो की महाराष्ट्र राज्याचा मुख्यमंत्री म्हणून माझ्या विचारार्थ आणली जाईल किंवा मला ज्ञात होईल अशी कोणतीही बाब असा मुख्यमंत्री म्हणून माझी कामे यथायोग्य पार पाडण्यासाठी आवश्यक असेल ते खेरीज करून एरवी मी कोणत्याही व्यक्तीला किंवा व्यक्तींना प्रत्यक्षपणे व अप्रत्यक्षपणे कळवणार नाही किंवा त्यांच्याकडे उघड करणार नाही. माननीय राज्यपाल महोदय, माननीय मुख्यमंत्री यांना पुष्पगुच्छ देतील. ನವದೆಹಲಿ ತೀವ್ರ ಪ್ರತಿಭಟನೆಯಲ್ಲಿ ಹಲವಾರು ಇಂಡಿಯಾ ಬ್ಲಾಕ್ ಮೈತ್ರಿಕೂಟದ ನಾಯಕರು ಇಂದು ಗುರುವಾರ ಮೋದಿ ಅದಾನಿ ಏಕ್ ಹೈ ಮತ್ತು ಅದಾನಿ ಸೇಫ್ ಹೈ ಎಂಬ ಬರಹಗಳನ್ನು ಹೊಂದಿದ್ದ ಕಪ್ಪು ಜಾಕೆಟ್ಗಳನ್ನು ಧರಿಸಿ ಅದಾನಿ ವಿರುದ್ಧ ಜಂಟಿ ಸಂಸದೀಯ ತನಿಖೆಗೆ ಒತ್ತಾಯಿಸಿ ಸಂಸತ್ತಿನ ಆವರಣದಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದರು. ತಮ್ಮ ಟ್ರೇಡ್ ಮಾರ್ಕ್ ಬಿಳಿ ಟಿ ಶರ್ಟ್ ಮೇಲೆ ಸ್ಟಿಕ್ಕರ್ ಅಂಟಿಸಿದ ಜಾಕೆಟ್ ಧರಿಸಿ ಬಂದ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಅದಾನಿ ಗ್ರೂಪ್ ಅಧ್ಯಕ್ಷ ಗೌತಮ್ ಅದಾನಿ ವಿರುದ್ಧ ತನಿಖೆ ನಡೆಸಲು ಸಾಧ್ಯವಿಲ್ಲ, ಏಕೆಂದರೆ ಅದು ಅವರ ವಿರುದ್ಧವೇ ತನಿಖೆ ನಡೆಸುವಂತೆ ಮಾಡುತ್ತದೆ ಎಂದರು.
ಪ್ರಿಯಾಂಕಾ ಗಾಂಧಿ ವಾದ್ರಾ ಸೇರಿದಂತೆ ಕಾಂಗ್ರೆಸ್ ಸಂಸದರು, ಆರ್ಜೆಡಿ ಮತ್ತು ಎಡಪಕ್ಷಗಳ ಹಲವಾರು ವಿರೋಧ ಪಕ್ಷಗಳ ಸಂಸದರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಲಂಚ ಮತ್ತು ವಂಚನೆ ಆರೋಪದ ಮೇಲೆ ಅಮೆರಿಕ ನ್ಯಾಯಾಲಯದಲ್ಲಿ ಆದಾನಿ ವಿರುದ್ಧದ ದೋಷಾರೋಪಣೆಯ ಕುರಿತು ಸಂಸತ್ತಿನಲ್ಲಿ ಚರ್ಚೆ ನಡೆಯಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವಿಷಯದ ಬಗ್ಗೆ ಸದನದಲ್ಲಿ ಮಾತನಾಡಬೇಕು ಎಂದು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಇಬ್ಬರು ಒತ್ತಾಯಿಸಿದರು. की जागीर नहीं, उसका हमारा है। अबानी आजादी की जागीर नहीं। बनाया हुआ है तो लगातार राहुल जी बनाया जाता बिजली में आजादी, आजादी, बंद करो। Bye, 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 bye. जनाब ये लोग उसको छोड़ नहीं रहे। बंद करो, बंद करो, बंद करो, बंद करो, खाली करो, खाली करो, खाली करो, खाली करो। अरे ऊपर देखो, अरे नीचे देखो, अरे सीपोर्ट देखो, अरे एयरपोर्ट देखो, पेट्रोल देखो, अरे हर जगह अरे अदानी है, अदानी हर जगह। ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.